ನೋಡ್ರಿ ಮ್ಯಾಕ್ಸಿಮಮ್ ನಾವು ಹಿಂದೂಗಳು ಯಾರು ಅಂಗಡಿ ಹಾಕ್ತೀನಂತಾರೆ 100% ಅವ್ರಿಗೆ ಕೊಡ್ತೀವಿ. ಹಿಂದೂಗಳು ಮುಂದೆ ಬರಬೇಕು ಮತ್ತು ನಾವು ಹಿಂದೂಗಳಿಗೆ ಕರೆ ಕೊಡ್ತೀವಿ. ನೀವು ನಿಮ್ಮ ಹಿಂದೂಗಳು ನೀವು ಯಾಕಂದ್ರೆ ಅವ್ರ ಪಾಪ ಹಿಂದೂಗಳ ದೇವಸ್ಥಾನ ಮುಂದೆ ತೆಂಗಿನಕಾಯಿ ಮಾರೋದು, ಹೂವು ಮಾರೋದು, ಬಹುಶಃ ಅವ್ರ ಧರ್ಮದಲ್ಲಿ ಅದು ನಿಷೇಧ ಐತಿ. ಅವರು ಅವ್ರ ಧರ್ಮ ತಿಳ್ಕೊಬೇಕಟ್ಟೆ, ನಾವೇನು ಹೇಳೋದಿಲ್ಲ. ನಿಷೇಧ ಅವ್ರನ್ನೊಳಗೆ ಐತಿ. ಹಿಂದೂ ಇದು ಏನಂತೀರಿ ನೀವು ಅವ್ರಿಗೆ? ಏನೋ ಅಂತಾರಲ್ಲ, ನಮಗೆಲ್ಲ ಹಿಂದೂಗಳಿಗೇನೋ ಅಂತಾರಲ್ಲ ಅವರು ಕಾಫೀರ್ ಇದ್ರೆ ನಾವೇನು ಮಾರಬಾರ್ದು ಅನ್ನೋದು ಅವ್ರು ನಿರ್ಣಯ ಮಾಡ್ಬೇಕು. ನಾವೇನು ಹೇಳೋದು? ನಮ್ಮದು ಮಾರ್ಗದ ಅಂದ್ರೆ ನಾವು ಹಿಂದೂಗಳನ್ನ ಒಪ್ಕೊಂಡಂಗೆ ಅಂತ. ಕಾಫೀರಲ್ಲ, ನಾವೇ ಹಿಂದೂಗಳ ಪಕ್ಕ ಒರಿಜಿನಲ್. ಅವಕಾಶ ಕೊಟ್ಟರೆ ಮತ್ತು ನಾವು ಶ್ರೀರಾಮ್ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರ ಮುಂದಾಳತ್ವದಲ್ಲಿ ನಾವು ಕ್ರಿಯೇಟ್ ಮಾಡ್ತೀವಿ ಅನ್ನೋಂಥ ಅವಕಾಶ ಯಾರು ಕೊಡ್ತಾರೆ? ನೀವೆಲ್ಲ ಹಿಂದೂಗಳು ತಗೋರಿ ಬಾಡಿಗೆ, ನಮ್ಗೆ ಯಾರು ಬೇಡ ಅಂತಾರೆ. ಮಾಡ್ಲಿಕ್ಕೆ ನಮ್ದೇನು ತಕರಾರಿಲ್ಲ. 100% ನಮ್ಮವ್ರಿಗೆ ಬಂದ್ರೆ ನಾವು ಕೊಡೋ ಪ್ರಶ್ನೆಯಾಗಿ ಉದ್ಭವ. ಕೆಲವೊಂದು ನಮ್ಮ ಮಂದಿ ಮಾಡ್ಲಾರ್ದು ಹೋಗ್ತಾವ ಚಿರ್ಕಿಗಾಣ ಅವು ಏನು ಅಂತಾರೋ ಏನೋ ಅವರೇ ಮಾಡ್ತಾರೆ. ಅವ್ರು ಯಾರು ನಿಲ್ಕಂಡು ಕಂಡ್ಕೋದು ಆ ಚಿರ್ಕಿ ಕಾಣ ತಂದು ಹಾಕ್ತಿದ್ರೆ ಜಾಗ ಬಿಡ್ತೀನಿ ನಾ. ನಮ್ದೇನಾಯ್ತು ನಿರ್ಧಾರ ನಾ ಹೇಳಿದಲ್ರಿ. ನೀಲ್ಕಂಡು ಕಂದಾಗಲ್ಲ ಸಾಹೇಬರು ಚಿರ್ಕಿ ಕಾಣ ತಂದು ಹಾಕ್ತಿದ್ರೆ ಮೊದಲು ಪರ್ಮಿಷನ್ ಆಗಬೇಕು. ನಾವು ಯಾವಾಗಲೂ ಹೇಳೋದಿಷ್ಟೇ, ನೀವು ಸಂಘಟಿತರಾಗ ನೀವು ಇದು ಮಾಡಿರಿ ಬಿಟ್ಟು ನಾವು ರಿಸ್ಟ್ರಿಕ್ಷನ್ ಕೆಲವೊಂದಕ್ಕೆ ಉದ್ಯೋಗದಾಗ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಮಾಡ್ತೀವಿ ಮತ್ತು ಮುಂದೆ ಬಂದ್ರೆ ನಾವು ಅವ್ರನ್ನ ಮತ್ತೆ ಬೇಕಾದ್ರೆ ಒಂದು 50,000 ರೂಪಾಯಿ ಪ್ರೋತ್ಸಾಹ ಕೊಡ್ತೀವಿ. ಮುಂದೆ ಬಿಟ್ಟ ಬಾಡಿಗೆ ಬೇಡ, ನಾನೇ ಒಂದು 50,000 ರೂಪಾಯಿ ಕೊಡ್ತೀನಿ. ಯಾರು ಬ್ಯಾನ್ ಮಾಡ್ರಿ? ಅವಕಾಶ ಕೊಡಬಾರ್ದು ಅಂದ್ರೆ ನೀವು ಅವಕಾಶವನ್ನು ಸದುಪಯೋಗ ಪಡ್ಕೊಡ್ಸಬೇಕು. ನಿಮಗೆ ಬೇಕಾದ್ರೆ ಯಾರು ಹಿಂದೂ ಪರ ಸಂಘಟನೆ ಅವರು ನಾವು ಕಾರ್ಯಕರ್ತರು ಕೂಡಿ ನಾವು ಮಾಡ್ತೀವಿ ಅಂದ್ರೆ ಪುಕ್ಕಟ್ ಕೊಡ್ತೀವಿ. ಬೇಕಾದ್ರೆ ಒಂದು 25,000 50,000 ನಾವೇ ಅನುದಾನ ಕೊಡ್ತೀವಿ. ಮುಂದೇನು ಮಾಡಿರಿ ನೀವು ಈ ಸಲನೂ 100 ಅಂಗಡಿ ತಗೋತ ಹೇಳಿ ಅವ್ರಿಗೆ. ನೀವು ದೊಡ್ಡ ನೀವು ಮಾಡಲಾರ್ದ ಕೆಲವೊಂದು ಐಟಮ್ ಅದಾವ. ಏನಂತಾರ ಹೊಸ ನಾವೆಲ್ಲ ಸಣ್ಣವ್ರಿದ್ದಾಗ ಚಿರ್ಕಿ ಗಾಣ ಇವು ತೊಟ್ಲ ಜೋಕಾಲಿ ಏನೇನೋ ಹತ್ತಿದ್ದೀವಿ ಅಂತ ನೀವು ಮಾಡ್ತಿದ್ರೆ ನಾವೇ ಅನುದಾನ ಕೊಡ್ತೀವಪ್ಪ. ಮುಂದೇನು ಬೇಕಾದ್ರೆ ಹೈದರಾಬಾದ್ ನಾನೇ ಬರ್ತೀನಿ ಅವ್ರು ಕೊಡಿಸ್ಲ. ಅವ್ರಿಗೆ 100 ಅಂಗಡಿ ತಗೊಂತ ಹೇಳಿದ್ದೇವ್ರು ನಾವು. ನೀವು ಬರ್ರಿ ಎಲ್ಲ ಕುಂಡ್ರಿ, ಒಂದು 100 ಅಂಗಡಿ ತಗೋರಿ, ಅದು ಕಡಿಸಿ ನೀವು ಮಾಡಿ ಅಂತ ಹೇಳಿದ್ವಿ. ದುಡ್ದು ತಿಂತೀನಿ ಅಂದ್ರೆ ನಾವೇ ಬೇಡ ನೋಡ್ರಿ. ಬರೀ ಬ್ಯಾನರ್ ಹಚ್ಚಿದ್ರೆ ಆಗೋದಿಲ್ಲ, ಜಾರಿ ಆಗ್ಬೇಕಾಗ್ತದೆ. ಎಲ್ಲ ಪ್ರಾಕ್ಟಿಕಲ್ ಬೇಕು, ಪ್ರಾಕ್ಟಿಕಲ್ ಮಾತಾಡ್ಬೇಕು ಬಿಟ್ಟು ನಾವು ಏನಾದ್ರೆ ಸುಮ್ಮನೆ ಥೆರಟಿಕಲ್ ಏನಾರು ಹೊಡೆದ್ರೆ ಇದು ನಮ್ಮೂರು ಜಾತ್ರೆ. ಇದು ನಮ್ಮೂರು ಜಾತ್ರೆ ನೋಡ್ರಿ ಹಿಂಗೈತಿ. ಈಗ ಇದು ಇರ್ಬೋದು, ಒಂದು 2-3 ಮೊದಲು ಮುಸ್ಲಿಂ ಅಂಗಡಿಯವರು ಪೂಜೆ ಮಾಡ್ತಿದ್ರು. ಕಲ್ಪನಾ ಚೌಕ್ನಾಗ ಅದು ನಾವು ನೋಡಿವಲ್ಲ, ಹಂಗೂ ಐತಿತ್ತು. ಹಂಗೂ ಕೆಲವೊಂದು ಅದಾವು. ಈಗ ಗಣಪತಿ ಚೌಕದಾಗ ಅಲ್ಲಿ ಮಾಡ್ತಾರೆ. ಹಾಂ ಬರ್ತಾರೆ. ಕೆಲವೊಂದು ಮತಾಂತರ ಇರ್ಬೋದು ಬಿಡ್ರಿ. ಕೆಲವೊಂದು ಮಂದಿ 105 ವರ್ಷದಿಂದ ಇದು ಜಾತ್ರೆ ನಡೀತೈತಿ. ಈ ವಿಷಯ ಹಿಂದೆ ಎಂದೂ ತಾವು ದೇಶದಾಗ ಎಂದೂ ಇದ್ದಿಲ್ಲ. ಈಗ ಏನು ನೋಡ್ರಿ ಪಾಪ ನಡೆಸ್ಬೇಕಂತೇಳಿ ಏನಾರು ಹುನ್ನಾರ ಐತಿ. ಹೆಸರು ಕೆಡಿಸ್ಬೇಕಂತ ಬೇಕಾದಷ್ಟು ಮಾಡ್ತಾರೆ ರೀ. ಅವ್ರು ಏನು ಆಗ್ಬೇಕಲ್ಲ. ನೀವು ಹೊಡಿಲಿಲ್ಲ ಶೀಘ್ರದಲ್ಲೇ ಉಚ್ಚಾಟನೆ ಕಚ್ಚಿರ್ತರಿ. ಯಾವುದೋ ಹುಲಿ ಬಂದೈತಿ ಬಿಜಾಪುರನಾಗ, ಇದು ಎಲ್ಲೇ ಹೋಗೈತಿ ಬಿಜಾಪುರ ಹಿಂದೂ ಹುಲಿ ಎಲ್ಲೋ ಓಡಿ ಹೋಗೈತೆ ಅಂತ ಒಂದು ಯಾವುದೋ ಚೆನ್ನಂದ ಹೊಡಿತಿದ್ದಲ್ರಿ. ಹಾಂ, ನಾ ಏನೋ ಹಿಂದೂ ಹುಲಿ ಅಂತೂ ಅಂದ್ಕೊಂಡೆಲ್ಲ, ನಾ ಏನೋ ಸ್ವಯಂ ಘೋಷ ಮಂಡ್ಯನ ಮಗನ ಅಂದ್ಕೊಂಡೆಲ್ಲ. ಅದು ಹುಲಿ ಬರ್ತದೆ ವಿಜಯಪುರಕ್ಕೆ, ಹಿಂದೂ ಹುಲಿ ನಾಪತ್ತೆ ಆಗಿದೆ. ಇದರಲ್ಲಿ ಏನಂತ ಇದ್ರಾಗ ಗುಹೇಲಿ ಸೇರಿದೆ. ಇಂಥ ಹೊಡ್ಬೋದು ಕೂತ್ರೆ ನಾವೇನು ಮಾಡೋಕ್ಕಾಗ್ತದೆ?